ನಾನು ಹನುಮಂತ್ ಅಂಕುಶ್. ನನ್ನ ಅಂಕುಶ್ ಟೆಕ್ನಿಕಲ್ಗೆ ಸ್ವಾಗತ ಬಯಸುತ್ತೇನೆ. ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಮತ್ತು ಕಾರ್ಮಿಕರ ಹಕ್ಕುಗಳು ಮತ್ತು ಸೌಲಭ್ಯಗಳು ಸರಿಸಮಾನ ವೇತನಕ್ಕೆ ಸಂಬಂಧಪಟ್ಟ ಇವತ್ತಿನ ವಿಡಿಯೋ ಇರುತ್ತದೆ. ನಮಸ್ಕಾರ ಸ್ನೇಹಿತರೆ. ಮೊದಲು ಕೈಗಾರಿಕಾ ವಿವಾದಗಳ ಕಾಯ್ದೆ ಚರ್ಚಿಸಿ ನಂತರ ಸರಿಸಮಾನ ವೇತನಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗದ ಬಗ್ಗೆ ಚರ್ಚಿಸೋಣ. ಕಾರಣ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ಣವಾಗಿ ನೋಡ್ರಿ. ನೀವು ಉದ್ಯೋಗಿಯಾಗಿರಲಿ, ಕಾರ್ಮಿಕರಾಗಿರಲಿ, ನಿಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಬಹಳ ಕಾರ್ಮಿಕರಿಗೆ ಅವಶ್ಯಕವಾಗಿದೆ. ಇದರಿಂದ ನಾವು ನಮ್ಮ ವೇತನ, ಭತ್ಯೆ, ಸೇವಾ ಸವಲತ್ತುಗಳು, ನಿವೃತ್ತಿ ಮತ್ತು ಇತರ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಹೇಗೆ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯಲು ಹೋಗುತ್ತಿದ್ದೇವೆ. ಕಾರಣ ಸ್ಕಿಪ್ ಮಾಡಬೇಡ್ರಿ. ಇದು ಬಸ್ಸಿನ ಹೊರಾಂಗಣದ ಒಂದು ಹೈಟೆಕ್ ಬಸ್ಗಳ ಚಿತ್ರಣ. ಈ ಕಾಯ್ದೆಯು ಉದ್ಯೋಗಿಗಳು ಮತ್ತು ಉದ್ಯೋಗದಾತರು ನಡುವೆ ಉದ್ಭವಿಸುವ ವಿವಾದಗಳನ್ನು ನಿಯಂತ್ರಿಸಲು ಒಂದು ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ರೂಪಿಸಲಾಗಿದೆ. ಈ ಕಾಯ್ದೆ ಮುಖ್ಯ ವಿಭಾಗಗಳು ಇಂತಿವೆ. ಸೆಕ್ಷನ್ 2 ಕೈಗಾರಿಕಾ ವಿವಾದ, ಉದ್ಯೋಗಿಗಳು ಮತ್ತು ಆಡಳಿತದ ಮಧ್ಯೆ ವೇತನ, ನಿವೃತ್ತಿ, ಭದ್ರತೆ ಯೋಜನೆಗಳು ಮತ್ತು ಕೆಲಸದ ಅವಧಿ ಕುರಿತು ವಿವಾದಗಳು ಉಂಟಾದಾಗ ಈ ಕಾಯ್ದೆಯಿಂದ ನಾವು ಪರಿಹಾರವನ್ನು ಪಡೆಯಬಹುದಾಗಿದೆ. ಸೆಕ್ಷನ್ 9 ಸೇವಾ ಷರತ್ತುಗಳ ಬದಲಾವಣೆ. ಉದ್ಯೋಗದಾತರು ಸೇವಾ ನಿಯಮಗಳನ್ನು ಬದಲಾಯಿಸಲು 21 ದಿನಗಳ ಮುನ್ನೋಟವನ್ನು ನೀಡಬೇಕು. ಸೆಕ್ಷನ್ 25F ಕೆಲಸದಿಂದ ವಜಾ ಮಾಡುವ ನಿಯಮಗಳು. ಕೆಲಸಗಾರರನ್ನು ವಜಾ ಮಾಡುವ ಮೊದಲು 1 ತಿಂಗಳ ಮುನ್ಸೂಚನೆ ಅಥವಾ ವೇತನವನ್ನು ನೀಡಬೇಕು. ನೀವು ಈ ಚಾನೆಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಸೆಕ್ಷನ್ 33 ಸಬ್ಸೆಕ್ಷನ್ 2C ಸೌಲಭ್ಯಗಳ ವಿಳಂಬವಾದ ಪರಿಹಾರ ಪಡೆಯಲು ವೇತನ ಆಗಲಿ, ಭತ್ಯೆ ಆಗಲಿ, ಗ್ರ್ಯಾಚ್ಯುಟಿ ಆಗಲಿ ಅಥವಾ ಇತರೆ ಹಕ್ಕುಗಳ ತಡವಾದಲ್ಲಿ ತಕ್ಷಣವೇ ಕಾರ್ಮಿಕ ನ್ಯಾಯಾಲಯಕ್ಕೆ ಮೊಕದ್ದಮೆ ಹೂಡಬಹುದು. ಈ ಸೆಕ್ಷನ್ ನಿಮ್ಮ ಡೈರಿಯಲ್ಲಿ ಬರೆದು ಇಟ್ಟುಕೊಳ್ಳಿರಿ, ನಿಮಗೆ ಉಪಯೋಗವಾಗುತ್ತದೆ. ಸೆಕ್ಷನ್ 33 ಸಬ್ಸೆಕ್ಷನ್ 2C. ಸೆಕ್ಷನ್ 36 ಯೂನಿಯನ್ ಮತ್ತು ಪ್ರತಿನಿಧಿಗಳು. ಉದ್ಯೋಗಿಗಳು ತಮ್ಮ ಹಕ್ಕುಗಳಿಗಾಗಿ ಕಾರ್ಮಿಕರ ಸಂಘಟನೆಯ ಮೂಲಕ ನಿರ್ವಹಣೆ ವಿರುದ್ಧ ಹೋರಾಟ ನಡೆಸಬಹುದು. ನಮಗೆ ಹಕ್ಕುಗಳ ಬಗ್ಗೆ ತಿಳಿದರೆ ಮಾತ್ರ ನಾವು ನ್ಯಾಯವನ್ನು ಪಡೆಯಲು ಸಾಧ್ಯ. ಕೆಎಸ್ಆರ್ಟಿಸಿ ಮತ್ತು ಸರ್ಕಾರಿ ನೌಕರರು ತಮ್ಮ ವೇತನ, ಭತ್ಯೆ, ನಿವೃತ್ತಿ ಪಿಂಚಣಿ, ಹೆಚ್ಚುವರಿ ವೇತನ ಮತ್ತು ಇತರೆ ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ. ಸರ್ಕಾರಿ ನೌಕರರಿಗೆ 6ನೇ ವೇತನದಿಂದ 7ನೇ ವೇತನದವರೆಗೆ ಹೆಚ್ಚಿಗೆಯಾದ ಮೂಲ ವೇತನದಿಂದ 17,000ರಿಂದ 27,000 ಆಯಿತು. 21,400ರಿಂದ 34,100 ಆಯಿತು. 25,000 41,300 ಆಯಿತು. 33,450ರಿಂದ 54,175 ಆಯಿತು. 56,800ರಿಂದ 92,200 ಆಯಿತು. ಹೀಗೆ ಅಜಗಜಾಂತರ ಫರಕ್ ಆಗಿ ಮೂಲ ವೇತನ ಮಾರ್ಪಾಡಾಗಿದೆ. ಏಳನೇ ವೇತನ ಆಯೋಗದಲ್ಲಿ ಔದ್ಯೋಗಿಕ ಕೆಲಸಗಾರರ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ಜನರಲ್ ಆಗಿ ತಗೊಳ್ಳೋದಾದರೆ 361.704 ಅಂಶಗಳ ಸೂಚ್ಯಾಂಕ ಸರಾಸರಿಯಿಂದ ನಿರೂಪಿಸಲಾಗಿದೆ. ಇದರ ಬೇಸ್
2001ಕ್ಕೆ ಅವಾಗ ಪಾಯಿಂಟ್ ಎಷ್ಟಿತ್ತು 100 ಅಂತ ಹಿಡಿದಿದ್ದಾರೆ. ಇದನ್ನು ಸರ್ಕಾರಿ ನೌಕರರಿಗೂ 1/7/2022 ಜೀವನ ಪರಿಸ್ಥಿತಿಗೆ ಅನುಗುಣಿಸಿ ಪರಿಗಣಿಸಲಾಗಿದೆ. 7ನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರಿಗೆ ಈ ಕೆಳಗಿನಂತೆ ಮೂಲ ವೇತನಕ್ಕೆ ನಿಗದಿಪಡಿಸಲಾಗಿದೆ. ಮೂಲ ವೇತನದಿಂದ 1/7/2022 ಪರಿಗಣಿಸಲಾಗಿದೆ. ಅಂದ್ರೆ 1/7/2022 ಮೂಲ ವೇತನವನ್ನು ತೆಗೆದುಕೊಂಡಿದ್ದಾರೆ. 1/7/2022 ಲಭ್ಯವಿದ್ದ 31% ತುಟ್ಟಿ ಭತ್ಯೆ DA ಕ್ಯಾಲ್ಕುಲೇಟ್ ಮಾಡ್ಯಾರ. 3ನೇ 1/7/2022 ಲಭ್ಯವಿದ್ದ ಮೂಲ ವೇತನದ ಮೇಲೆ 27.50% ಫಿಟ್ಮೆಂಟ್ ಸೌಲಭ್ಯ ನೀಡಿರುತ್ತಾರೆ. ಆದರೆ ಸಾರಿಗೆ ನೌಕರರಿಗೆ 1/1/2024 ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಹಾಗೂ 52 ತಿಂಗಳ ಬಾಕಿ ಬರಬೇಕಾಗಿದೆ. ಈ ದಿಶೆಯಲ್ಲಿ ಸರ್ಕಾರ ಯಾವ ತರದ ವೇತನ ಪರಿಷ್ಕರಣೆ ಮಾಡುತ್ತೆ ನೋಡಬೇಕಾಗಿದೆ ಹಾಗೂ ಎಲ್ಲಾ ಯೂನಿಯನ್ಗಳು ಯಾವ ರೀತಿಯಾಗಿ ವೇತನ ಪರಿಷ್ಕರಣೆಗೆ ಒಪ್ಪುತ್ತವೆ ನೋಡಬೇಕಾಗಿದೆ. ನಿಮ್ಮ ಹಕ್ಕುಗಳನ್ನ ಕೇಳಿ. ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ನಮಗೆ ನಮ್ಮ ಹಕ್ಕುಗಳನ್ನ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅವುಗಳನ್ನ ನಮ್ಮ ಪರವಾಗಿ ಬಳಸಿಕೊಳ್ಳುವುದು ಕೂಡ ಮುಖ್ಯ. ಹಾಗಾಗಿ ಕೈಗಾರಿಕಾ ವಿವಾದಗಳ ಕಾಯ್ದೆ ಕನ್ನಡದಾಗಲಿ ಇಂಗ್ಲಿಷಿನಲ್ಲಾಗಲಿ ಲಭ್ಯವಿದ್ದು ಅದನ್ನು ಓದಿರಿ. ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿರಿ. ಈ ಮಾಹಿತಿ ಕೈಗಾರಿಕಾ ಸಿಬ್ಬಂದಿಗಳಿಗಾಗಲಿ, ವಕೀಲರಿಗಾಗಲಿ, ಸರ್ಕಾರಿ ನೌಕರರಿಗಾಗಲಿ, ಸಾರಿಗೆ ನೌಕರರಿಗೂ ಉಪಯೋಗವಾಗುತ್ತದೆ. ಕಾರಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.